ನಮಸ್ಕಾರ ಭಕ್ತರೇ. ಇಂದು ನಾವು ಶ್ರೀ ತಿರುಮಲ ಶ್ರೀನಿವಾಸನಿಗೆ ಗೋವಿಂದ ಎಂಬ ಪವಿತ್ರ ನಾಮ ಹೇಗೆ ಬಂದಿತು ಎಂಬ ಅದ್ಭುತ ಕಥೆಯನ್ನು ತಿಳಿಯೋಣ. ಒಮ್ಮೆ ಭೂದೇವಿ, ಅಂದರೆ ನಮ್ಮ ಭೂಮಾತೆ, ದೇವತೆಗಳಿಗೆ ಶರಣಾದರು. ಅವರು ವಿಷ್ಣುವನ್ನು ಪ್ರಾರ್ಥಿಸಿದರು, ಪ್ರಭು, ಪಾಪಿಗಳಿಂದ ಭೂಮಿಯು ಭಾರವಾಗಿದ್ದು ದಯವಿಟ್ಟು ನನ್ನನ್ನು ರಕ್ಷಿಸು. ಆಗ ಶ್ರೀ ಮಹಾವಿಷ್ಣು ಭೂಮಿಯಲ್ಲಿ ಶ್ರೀನಿವಾಸ ರೂಪದಲ್ಲಿ ಅವತಾರಗೈದರು. ಅವರು ತಿರುಮಲ ಪರ್ವತದಲ್ಲಿ ವಾಸಸ್ಥಾನ ಮಾಡಿಕೊಂಡು ಲೋಕದ ಕ್ಷೇಮಕ್ಕಾಗಿ ತಪಸ್ಸು ಕೈಗೊಂಡರು. ಆ ಸಮಯದಲ್ಲಿ ಗೋಮಾತೆಯು ಭೂಮಿಯೊಂದಿಗೆ ಬಂದು ವಿಷ್ಣುವಿಗೆ ಪ್ರಾರ್ಥನೆ ಮಾಡಿದರು, ಪ್ರಭು, ನನ್ನ ಮಕ್ಕಳು ಗೋವುಗಳು ಭೂಮಿಯ ಪಾಪಗಳಿಂದ ಬಳಲುತ್ತಿದ್ದಾರೆ, ದಯವಿಟ್ಟು ಅವರನ್ನು ರಕ್ಷಿಸು. ಆಗ ಶ್ರೀನಿವಾಸ ದೇವರು ಗೋಮಾತೆಯ ರಕ್ಷಣೆಗೆ ಸಮ್ಮತಿಸಿದರು. ಭೂಮಾತೆ ಸಂತೋಷಗೊಂಡು ಆಶೀರ್ವಾದಿಸಿದರು, ನೀನು ಗೋಗಳ ರಕ್ಷಕನಾದಿ, ವೇದಗಳ ತತ್ವವನ್ನು ಅರಿತವ, ಲೋಕದ ಪಾಲಕ, ಆದ್ದರಿಂದ ನಿನ್ನ ಹೆಸರು ಗೋವಿಂದಾಗಲಿ. ಆ ಕ್ಷಣದಿಂದಲೇ ಶ್ರೀನಿವಾಸನು ಗೋವಿಂದ 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 ಎಂಬ ನಾದದಿಂದ ಪ್ರಸಿದ್ಧರಾದರು. ಇಂದಿಗೂ ತಿರುಮಲ ಬೆಟ್ಟದ ಪ್ರತಿಯೊಂದು ಮೂಲೆಗೂನೆಯಲ್ಲಿ ಭಕ್ತರು ಗೋವಿಂದ ಗೋವಿಂದ ಎಂದು ಕೂಗುವ ಶಬ್ದ ಕೇಳುತ್ತದೆ. ಅದು ಕೇವಲ ಹೆಸರು ಅಲ್ಲ, ಅದು ನಿತ್ಯ ಸತ್ಯದ ನಾದ, ಭಕ್ತಿಯ ಪರಮಚಿಹ್ನೆ. ಎಂತ್ಯ ಸಂಭಾಷಣೆ. ಭಕ್ತರೇ, ನೀವು ಈ ದಿವ್ಯ ಕಥೆಯನ್ನು ಇಷ್ಟಪಟ್ಟಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮತ್ತಷ್ಟು ಪವಿತ್ರ ಕಥೆಗಳಿಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಗೋವಿಂದ ಗೋವಿಂದ.